ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನೀಸ್ ಅರಿವು. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮು 10:30 ಆಗಿದೆ. ಇವತ್ತು ಚಿಕ್ಕಪೇಟೆನಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಆದ್ದರಿಂದ ಮನೆಯಲ್ಲೆಲ್ಲ ಬೇಗ ಕೆಲಸ ಮುಗಿಸಿ ಈಗ ಚಿಕ್ಕಪೇಟೆ ಕಡೆಗೆ ಹೊರಟಿದ್ದೀನಿ. ಆ್ಯಕ್ಚುಲಿ ಚಿಕ್ಕಪೇಟೆನಲ್ಲಿ ಶಾಪ್ಗಳೆಲ್ಲ 11 ಅಥವಾ 11:30ಗೆ ಓಪನ್ ಆಗುತ್ತೆ. ಸೊ ಆದ್ದರಿಂದ ನಾನು ಸಹ ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಲೇಟಾಗೇ ಚಿಕ್ಕಪೇಟೆ ಕಡೆಗೆ ಹೊರಟೆ. ಇವತ್ತಿನ ವ್ಲಾಗ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತಲೇ ಹೇಳ್ಬಹುದು. ಬಿಕಾಸ್ ಇವತ್ತಿನ ವ್ಲಾಗಲ್ಲಿ ನಾನು ಚಿಕ್ಕಪೇಟೆಗೆ ಏನಕ್ಕೆ ಹೋಗ್ತಾ ಇದ್ದೀನಿ, ಯಾವುದೆಲ್ಲ ಸ್ಟೋರ್ಗಳನ್ನ ವಿಸಿಟ್ ಮಾಡ್ತೀನಿ, ಏನೆಲ್ಲ ತಗೊಳ್ತೀನಿ, ಜೊತೆಗೆ ಚಿಕ್ಕಪೇಟೆ ಬಗ್ಗೆ ನನಗೆ ತಿಳಿದಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಫೈನಲಿ ಚಿಕ್ಕಪೇಟೆನ ರೀಚ್ ಆದ್ವಿ. ಸೊ ನೋಡ್ತಾ ಇರಬಹುದು ತುಂಬಾನೇ ಜನ ಇದ್ದಾರೆ. ಆ್ಯಕ್ಚುಲಿ ವೀಕೆಂಡಲ್ಲಿ ಚಿಕ್ಕಪೇಟೆಗೆ ಬರೋದಕ್ಕೆ ಆಗೋದಿಲ್ಲ, ತುಂಬಾನೇ ಜನ ಇರ್ತಾರೆ, ಕಾರ್ ಇಡೋದಕ್ಕೂ ಜಾಗ ಇರಲ್ಲ ಅಂತ ಹೇಳ್ಬೋದು, ಅಷ್ಟು ರಶ್ ಇರುತ್ತೆ. ಬಟ್ ವೀಕ್ ಡೇಸಲ್ಲಿ ಮ್ಯಾನೇಜ್ ಮಾಡಬಹುದು, ಸ್ವಲ್ಪ ಜನ ಕಡಿಮೆ ಇರ್ತಾರೆ. ಹಂಗಂತ ಕಂಪ್ಲೀಟ್ ಜನ ಕಡಿಮೆ ಇರ್ತಾರೆ ಅಂತ ಏನಿಲ್ಲ, ಬಟ್ ಓಡಾಡೋದಕ್ಕೆಲ್ಲ ಸ್ವಲ್ಪ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಆದ್ದರಿಂದ ನಾನು ಚಿಕ್ಕಪೇಟೆನಲ್ಲಿ ಏನೇ ಕೆಲಸ ಇದ್ರೂ ಕೂಡ ವೀಕ್ ಡೇಸಲ್ಲೇ ಟೈಮ್ ಮಾಡಿಕೊಂಡು ಬರ್ತೀನಿ. ವೀಕೆಂಡಲ್ಲಿ ಏನಾದರೂ ಬಂದರೆ ನಾವು ಶಾಪಿಂಗ್ ಮಾಡೋದಕ್ಕೂ ಆಗೋದಿಲ್ಲ ಆ್ಯಂಡ್ ಓಡಾಡೋದಕ್ಕೂ ಕೂಡ ಇಲ್ಲಿ ಜಾಗ ಇರೋದಿಲ್ಲ. ಸೊ ಆದ್ದರಿಂದ ನಾನು ಥರ್ಸ್ಡೇ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಕೆಲವೊಂದು ಥಿಂಗ್ಸ್ಗಳನ್ನ ತೊಗೊಂಡು ಹೋಗೋಣ ಅಂತ ಚಿಕ್ಕಪೇಟೆಗೆ ಬಂದಿದ್ದೀವಿ. ಚಿಕ್ಕಪೇಟೆ ಬಗ್ಗೆ ಮೇಯ್ನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಚಿಕ್ಕಪೇಟೆನಲ್ಲಿ ಏನಾದರೂ ನೀವು ಶಾಪಿಂಗ್ ಮಾಡುವಂಥ ಪ್ಲ್ಯಾನಲ್ಲಿದ್ದರೆ ಗಾಡಿನ ಮಹಾರಾಜ ಕಾಂಪ್ಲೆಕ್ಸ್ ಅಂತ ಒಂದು ಪ್ಲೇಸ್ ಬರುತ್ತೆ, ಅಲ್ಲಿ ಪಾರ್ಕ್ ಮಾಡಿ ನಂತರ ನೀವು ಶಾಪಿಂಗ್ ಮಾಡೋದಕ್ಕೆ ಹೋದರೆ ಬೆಸ್ಟ್ ಅಂತ ನಾನು ಅಂತೀನಿ. ಬಿಕಾಸ್ ಚಿಕ್ಕಪೇಟೆನಲ್ಲಿ ಯೂಶಲಿ ಪಾರ್ಕಿಂಗ್ ಪ್ಲೇಸ್ ಸಿಗೋದಿಲ್ಲ, ತುಂಬಾ ಕಷ್ಟ. ಸಿಕ್ಕಿದ್ರೂ ಕೂಡ ಅದು ನಿಮ್ಮ ಲಕ್ ಅಂತಲೇ ಹೇಳಬಹುದು. ಸೊ ಆದ್ದರಿಂದ ನಾವು ಸಹ ಯಾವಾಗಲೂ ಚಿಕ್ಕಪೇಟೆಗೆ ಬಂದಾಗ ಫಸ್ಟು ಮಹಾರಾಜ ಕಾಂಪ್ಲೆಕ್ಸಲ್ಲಿ ಗಾಡಿನ ಪಾರ್ಕ್ ಮಾಡಿ ನಂತರ ಎಷ್ಟೇ ದೂರ ಆದರೂ ಪರವಾಗಿಲ್ಲ ಅಂತ ಹೇಳಿ ಓಡಾಡಿಕೊಂಡೇ ಶಾಪಿಂಗ್ನ ಮಾಡ್ಕೊಳ್ತೀವಿ. ಚಿಕ್ಕಪೇಟೆನಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರತಿಯೊಂದು ಐಟಮ್ಸ್ ಕೂಡ ಸಿಗುತ್ತೆ. ಅಂದರೆ ಬೇರೆ ಬೇರೆ ಜಾಗದಲ್ಲಿ, ತುಂಬ ಜಾಸ್ತಿ ಡಿಸ್ಟೆನ್ಸ್ ಇಲ್ಲ, ಸ್ವಲ್ಪ ಡಿಸ್ಟೆನ್ಸಲ್ಲೇ ಪ್ರತಿಯೊಂದು ಐಟಮ್ಸ್ನು ಕೂಡ ನೀವು ಒಂದೇ ಕಡೆ ಶಾಪ್ನ ಮಾಡಬಹುದು. ನೀವೇನಾದರೂ ಮನೆಗೆ ಹೆಚ್ಚು ಐಟಮ್ಸ್ಗಳನ್ನ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಚಿಕ್ಕಪೇಟೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಹಾಗೆಯೇ ನಾನು ಮನೆಗೆ ಇವತ್ತು ಕೆಲವೊಂದು ಸ್ಟೇಷ್ನರಿ ಹಾಗೆಯೇ ಪೇಂಟಿಂಗ್ ಮೆಟೀರಿಯಲ್ಸ್ಗಳನ್ನ ತೊಗೊಳ್ಬೇಕಾಗಿತ್ತು. ಸೊ ಆದ್ದರಿಂದ ಚಿಕ್ಕಪೇಟೆನಲ್ಲಿರುವಂಥ ಭಾಸ್ಕರ್ ಸ್ಟೇಷ್ನರಿ ಶಾಪ್ ಹತ್ರ ಬಂದಿದ್ದೀನಿ. ನಮ್ಮ ಮನೆಗೆ ಯಾವುದೇ ಒಂದು ಸ್ಟೇಷನರಿ ಐಟಮ್ಸ್ಗಳನ್ನ ತೊಗೊಳ್ಬೇಕಿತ್ತು ಬಲ್ಕಲ್ಲಿ ಅಂತ ಹೇಳಿದ್ರೆ ನಾನು ಯಾವಾಗಲೂ ಚಿಕ್ಕಪೇಟೆನಲ್ಲಿರುವಂಥ ಈ ಶಾಪ್ಗೆ ಬರ್ತೀನಿ. ಬಿಕಾಸ್ ಈ ಶಾಪಲ್ಲಿ ಪ್ರತಿಯೊಂದು ಸ್ಟೇಷನರಿ ಐಟಮು ಕೂಡ ಸಿಗುತ್ತೆ. ಅಂದರೆ ಇದು ಮಿಸ್ ಆಗುತ್ತೆ ಅಂತ ಇಲ್ಲ, ಯಾವುದೇ ಐಟಮ್ ನೀವು ಕೇಳಿದ್ರು ಕೂಡ ನಿಮಗೆ ಈ ಶಾಪಲ್ಲಿ ಸಿಗುತ್ತೆ. ಜೊತೆಗೆ ತುಂಬಾ ರೀಸನಬಲ್ ಪ್ರೈಸ್ಗೆ ಅವೈಲೇಬಲ್ ಇರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ಕಂಪ್ಯಾರಿಸನ್ ಮಾಡ್ದಂಗೆ ಔಟ್ಸೈಡ್ಗೂ ಇಲ್ಲಿಗೂ ಆಲ್ಮೋಸ್ಟು 100ಇಂದ 80 ರೂಪೀಸ್ ಡಿಸ್ಕೌಂಟ್ ಪ್ರೈಸಲ್ಲಿ ನಿಮಗೆ ಥಿಂಗ್ಸ್ಗಳು ಸಿಗುತ್ತೆ. ಸೊ ಆದ್ದರಿಂದ ನಾನು ಏನೇ ಬಲ್ಕಾಗಿ ತಗೊಳ್ಬೇಕು ಅಂತ ಹೇಳಿದ್ರು ಇದೇ ಶಾಪ್ಗೆ ಬರ್ತೀನಿ. ಅದರಲ್ಲೂ ಇವತ್ತು ತುಂಬಾ ಪೇಂಟಿಂಗ್ ಐಟಮ್ ಮೆಟೀರಿಯಲ್ಸ್ಗಳನ್ನ ತೊಗೊಳೋದಿತ್ತು. ಸೊ ಆದ್ದರಿಂದ ಈ ಒಂದು ಶಾಪ್ನ ವಿಸಿಟ್ ಮಾಡಿ ನಮಗೇನೆಲ್ಲ ಬೇಕಿತ್ತು ಅದನ್ನು ತೊಗೊಂಡು ಮತ್ತೆ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಮನೆಗೆ ಸ್ಟೇಷನರೀಸ್ನೆಲ್ಲ ತೊಗೊಂಡಿದ್ದಾದಮೇಲೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಒಬ್ಬರು ಶೀಲ್ಡ್ ಬೇಕಿತ್ತು ಅಂತ ಹೇಳಿದರು. ಸೊ ಆದ್ದರಿಂದ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಈ ಶಾಪಿಗೆ ಬಂದಿದ್ದೀವಿ. ಈ ರೀತಿ ಶಾಪ್ಗಳು ಚಿಕ್ಕಪೇಟೆನಲ್ಲಿ ತುಂಬಾ ಕಡಿಮೆ, ಬಟ್ ನಾವು ಇದ್ದಂತಹ ಪ್ಲೇಸ್ಗೆ ತುಂಬಾ ನಿಯರೆಸ್ಟ್ ಆಗಿತ್ತು. ಸೊ ಆದ್ದರಿಂದ ಇದನ್ನು ಕೂಡ ವಿಚಾರಿಸ್ಕೊಂಡು ಹೋಗೋಣ ಅಂತ ಈ ಶಾಪ್ಗೆ ಬಂದಿದ್ದೀವಿ. ಸೊ ನೀವು ನೋಡ್ತಾ ಇರೋ ಹಾಗೆ ಈ ಒಂದು ಶಾಪಲ್ಲಿ ಎಲ್ಲ ರೀತಿಯಾದಂತಹ ಶೀಲ್ಡ್ಗಳು, ಪ್ರೈಸ್ಗಳು, ಟ್ರೋಫಿಗಳು, ಮೆಡಲ್ಸ್ಗಳೆಲ್ಲ ಸಿಗುತ್ತೆ. ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ಮತ್ತೆ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಔಟ್ಸೈಡ್ಗೆ ಕಂಪೇರ್ ಮಾಡಿದ್ರೆ ಚಿಕ್ಕಪೇಟೆನಲ್ಲಿ ಪ್ರತಿಯೊಂದು ಐಟಮು ಕೂಡ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಬಿಕಾಸ್ ನಾನು ಸುಮಾರು ಸತಿ ಇಲ್ಲಿ ಏನಾದರೂ ಶಾಪ್ ಮಾಡ್ಕೊಂಡು ಹೋದಾಗ ಕಂಪೇರ್ ಮಾಡಿ ನೋಡಿದ್ದೀನಿ. ಸೊ ನನಗಂತೂ ಬೆಸ್ಟ್ ಪ್ರೈಸ್ಗೆ ಇಲ್ಲಿ ಸಿಗುತ್ತೆ ಅಂತಲೇ ಅನಿಸುತ್ತೆ. ಸೊ ಆದ್ದರಿಂದ ಹೇಗೋ ಚಿಕ್ಕಪೇಟೆಗೆ ಬಂದಿದ್ವಲ್ಲ, ಹಾಗೆಯೇ ನನ್ನ ಮಗಳ ಬರ್ತ್ಡೇಗೂ ಕೂಡ ಇಲ್ಲೇ ಬಟ್ಟೆನ ತೊಗೊಂಡು ಹೋಗೋಣ ಅಂತ ಹೇಳಿ ಚಿಕ್ಕಪೇಟೆನಲ್ಲಿರುವಂಥ ಲಾಲ್ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ಚಿಕ್ಕಪೇಟೆನಲ್ಲಿ ಒಂದೊಂದು ಕ್ಯಾಟಗರಿ ಐಟಮ್ಸು ಒಂದೊಂದು ಪ್ಲೇಸಲ್ಲಿ ಸಿಗುತ್ತೆ. ಅದೇ ರೀತಿ ನೀವೇನಾದರೂ ಮಕ್ಕಳ ಬಟ್ಟೆನ ತಗೊಳ್ಬೇಕು ಅಂತ ಹೇಳಿದರೆ ಚಿಕ್ಕಪೇಟೆನಲ್ಲಿರುವಂಥ ಲಾಲ್ ಬಿಲ್ಡಿಂಗ್ ಹತ್ರ ಬರಬೇಕಾಗುತ್ತೆ. ಸೊ ಈ ಲಾಲ್ ಬಿಲ್ಡಿಂಗಲ್ಲಿ ಮಕ್ಕಳು ಬೇಕಾಗಿರುವಂಥ ಪ್ರತಿಯೊಂದು ಡ್ರೆಸ್ಗಳು ಕೂಡ ನಿಮಗೆ ಸಿಗುತ್ತೆ. ಅಂದರೆ ಡಿಫ್ರೆಂಟ್ ಪ್ಯಾಟ್ರನ್ಸಲ್ಲಿ, ಡಿಫ್ರೆಂಟ್ ಸ್ಟೈಲ್ಗಳಲ್ಲಿ ನಿಮಗೆ ಮಕ್ಕಳ ಬಟ್ಟೆ ಸಿಗುತ್ತೆ. ನಾನು ವಿಸಿಟ್ ಮಾಡಿದಂತಹ ಫಸ್ಟ್ ಶಾಪಲ್ಲಿ ಫ್ರಾಕ್ಸ್ಗಳಂತೂ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ನೀವೇ ನೋಡ್ತಾ ಇರಬಹುದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಆಗಿರಬಹುದು, ಅದರ ಪ್ಯಾಟ್ರನ್ ಆಗಿರಬಹುದು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬಟ್ ಆಲ್ರೆಡಿ ನನ್ನ ಮಗಳ ಹತ್ರ ಸುಮಾರು ಲಾಂಗ್ ಫ್ರಾಕ್ಗಳು ಇದ್ದಿದ್ದರಿಂದ ಈ ಸರಿ ಅಟ್ಲೀಸ್ಟು ಒಂದು ಶಾರ್ಟ್ ಫ್ರಾಕ್ನ ತೊಗೊಳ್ಳೋಣ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ. ಸೊ ಆದ್ದರಿಂದ ಈ ಶಾಪಲ್ಲಿ ನಾನೇನು ತೊಗೊಳ್ದೆ. ಇನ್ನೊಂದು ಮೆಹಂದಿ ಅಂತ ಒಂದು ಶಾಪ್ ಇತ್ತು.
ಸೊ ಅಲ್ಲಿಗೆ ಬಂದೆ. ಆ್ಯಕ್ಚುಲಿ ಈ ಒಂದು ಶಾಪಲ್ಲಿ ತುಂಬಾ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಡಿಫ್ರೆಂಟ್ ವೆರೈಟೀಸಲ್ಲಿ ಮಕ್ಕಳಿಗೆ ಬಟ್ಟೆಗಳಿದ್ವು. ಸೊ ಇಲ್ಲೂ ಕೂಡ ವಿಚಾರಿಸೋಣ, ಟ್ರೈ ಮಾಡೋಣ ಅಂತ ಹೇಳಿ ಈ ಶಾಪ್ಗೆ ಬಂದೆ. ಸೊ ನೀವು ನೋಡ್ತಾ ಇರೋ ಹಾಗೆ ಈ ಪೋಸ್ಟರಲ್ಲಿ ಇರೋವಂಥ ಡಿಫ್ರೆಂಟ್ ಪ್ಯಾಟರ್ನ್ಸ್ ಹಾಗೆ ಡಿಫ್ರೆಂಟ್ ಡಿಸೈನಲ್ಲಿ ಇರುವಂಥ ಬಟ್ಟೆಗಳು ಈ ಒಂದು ಶಾಪಲ್ಲಿತ್ತು. ಸೊ ನಾನು ಕೂಡ ಈ ವರ್ಷ ಫ್ರಾಕ್ ಅಂತ ಫಿಕ್ಸ್ ಆಗಿದ್ನಲ್ಲ, ಸೊ ಆದ್ದರಿಂದ ಬೇರೆ ರೀತಿ ಪ್ಯಾಟರ್ನ ನೋಡೋದಕ್ಕೆ ಹೋಗಿರಲಿಲ್ಲ. ಬಟ್ ಇಲ್ಲಿ ಇರೋವಂಥ ಕಲೆಕ್ಷನ್ಸ್ಗಳನ್ನ ನೋಡಿದಾಗ ಈ ಸರಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಫ್ರಾಕ್ನ ಕ್ಯಾನ್ಸಲ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ಪ್ಯಾಟರ್ನ್ ಇರುವಂಥ ಡ್ರೆಸ್ನ ತೊಗೊಂಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಫೈನಲಿ ಅದಕ್ಕೆ ಪೇನ ಮಾಡಿ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ. ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ಚಿಕ್ಕಪೇಟೆನಲ್ಲಿ ಪ್ರತಿಯೊಂದು ಐಟಮ್ಸು ಕೂಡ ಸಿಗುತ್ತೆ. ಅದೇ ರೀತಿ ಮನೆಗೆ ಕೆಲವೊಂದು ಬರ್ಡೇ ಐಟಮ್ಸ್ಗಳನ್ನ ತೊಗೊಂಡು ಹೋಗೋಣ ಅಂತ ಹೇಳಿ ಈ ಶಾಪ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಈ ಶಾಪು ಮಹಾರಾಜ ಕಾಂಪ್ಲೆಕ್ಸ್ ಅಂತ ಹೇಳಿದ್ನಲ್ಲ, ಅದರ ಅಪೋಸಿಟಲ್ಲಿ ಬರುತ್ತೆ. ಹಾಗೆ ಲಾಲ್ ಬಿಂಡಿಗೂ ಕೂಡ ತುಂಬ ನಿಯರ್ ಆಗಿದೆ. ನವಕಾರ್ ಅನ್ನೋ ಈ ಒಂದು ಸ್ಮಾಲ್ ಶಾಪಲ್ಲಿ ಬರ್ಡೇ ರಿಲೇಟೆಡ್ ಐಟಮ್ಸ್ಗಳೆಲ್ಲ ನಿಮಗೆ ಸಿಗುತ್ತೆ. ಶಾಪ್ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿರ್ಬಹುದು, ಬಟ್ ಪ್ರತಿಯೊಂದು ಬರ್ಡೇ ಐಟಮ್ಸು ಕೂಡ ನಿಮಗೆ ಈ ಒಂದು ಪ್ಲೇಸಲ್ಲೇ ಸಿಗುತ್ತೆ ಅಂತ ಹೇಳಬಹುದು. ಸೊ ನೋಡಿ, ಬರ್ತ್ಡೇ ಸೆಲೆಬ್ರೇಷನ್ಗೆ ಯೂಸ್ ಆಗುವಂಥ ಪ್ರತಿಯೊಂದು ಐಟಮ್ಸು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಬರ್ತ್ಡೇ ಐಟಮ್ಸ್ ಎಲ್ಲ ತೊಗೊಂಡಿದ್ದಾದಮೇಲೆ ಮನೆಗೆ ಕೆಲವೊಂದು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ಗಳು ಬೇಕಿತ್ತು ಅಂತ ಹೇಳಿ ಈ ಶಾಪ್ ಹತ್ರ ಬಂದಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಟೈಮು ಡಿಮಾರ್ಟ್ಗೆ ಹೋದಾಗ 4 ಕಂಪಾರ್ಟ್ಮೆಂಟ್ಸ್ಗಳಿರುವಂಥ 10 ಪ್ಲೇಟ್ಸ್ಗೆ ನಾನು 100 ರುಪೀಸ್ ಏನೋ ಪೇ ಮಾಡಿದ್ದೆ. ಬಟ್ ಇಲ್ಲಿ ಸೇಮ್ ಪ್ಲೇಟೇನೆ ಇನ್ನೂ ಸ್ವಲ್ಪ ಬಿಗ್ ಸೈಜಲ್ಲಿದೆ. 20 ಪ್ಲೇಟ್ಸ್ಗೆ ಜಸ್ಟ್ ನಾನು 180 ರುಪೀಸ್ನ ಪೇ ಮಾಡಿದೆ. ನಿಮಗೆ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ಹೊರಗಡೆ ಶಾಪ್ಗಳಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕಪೇಟೆನಲ್ಲಿ ನಿಮಗೆ ತುಂಬಾ ರೀಸನಬಲ್ ಪ್ರೈಸ್ಗೆ ಥಿಂಗ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ಆದ್ದರಿಂದ ನಿಮ್ಗೇನಾದರೂ ಬಲ್ಕಲ್ಲಿ ಐಟಮ್ಸ್ಗಳನ್ನ ತೊಗೊಳ್ಬೇಕು ಅಂತ ಇದ್ದರೆ ಚಿಕ್ಕಪೇಟೆ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ನಾನು ಹೇಳ್ತೀನಿ. ಫೈನಲಿ ನಾನು ಏನೆಲ್ಲ ತೊಗೊಳ್ಬೇಕಿತ್ತು ಅಂತ ಅಂದ್ಕೊಂಡಿದ್ನೋ ಅದನ್ನು ತೊಗೊಂಡು ಇವಾಗ ಮನೆಗೆ ರಿಟರ್ನ್ ಹೊರಟಿದ್ದೀವಿ. ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಟೈಮು 2:30 ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ಹಾಗೆ ನನ್ನ ಮಗಳನ್ನೂ ಕೂಡ ಆನ್ ದಿ ವೇ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ. ತುಂಬ ಹೊಟ್ಟೆ ಹಸು ಕೂಡ ಆಗ್ತಾ ಇತ್ತು. ಬಟ್ ಅಲ್ಲಿ ಯಾವುದು ನಿಯರೆಸ್ಟ್ ಹೋಟೆಲ್ಸ್ ಇರಲಿಲ್ಲ ಆ್ಯಂಡ್ ಇದ್ರೂ ಕೂಡ ತುಂಬಾ ರಶ್ ಇರುತ್ತೆ. ಸೊ ಆದ್ದರಿಂದ ನನ್ನ ಮಗಳ ಸ್ಕೂಲ್ ಹತ್ರನೇ ಇರುವಂಥ ಹೋಟೆಲ್ ಹತ್ರ ಊಟ ಮಾಡ್ಕೊಂಡು ನಂತರ ಅವಳನ್ನ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಇವತ್ತು ಲಂಚ್ಗೆ ನಮ್ಮ ಹಸ್ಬೆಂಡ್ ಬಂದು ಮೀಲ್ಸ್ನ ತೊಗೊಂಡ್ರು. ಬಟ್ ನನಗೆ ಯಾಕೋ ಮೀಲ್ಸ್ನ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ಆಲ್ಮೋಸ್ಟು ನಾವು ಊಟ ಮಾಡೋಷ್ಟರಲ್ಲಿ 3 o'clock ಆಗಿಬಿಟ್ಟಿತ್ತು. ಸೊ ಆದ್ದರಿಂದ ಮೀಲ್ಸ್ ಬದಲು ಪರೋಟ ತಿನ್ನೋಣ ಅಂತ ಹೇಳಿ ಪರೋಟನ ಆರ್ಡರ್ ಮಾಡಿದೆ. ಫೈನಲಿ ಅದು ಕೂಡ ಬಂದಿದೆ. ನನಗೆ ಸಮ್ಟೈಮ್ಸ್ ಏನಾದರೂ ಸಡನ್ನಾಗಿ ಆಸೆ ಆಗಿಬಿಡುತ್ತೆ ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ. ಸೊ ಆದ್ದರಿಂದ ಇವತ್ತು ಪರೋಟ ತಿನ್ನಬೇಕು ಅಂತ ಹೇಳಿ ಪರೋಟ ತಿಂದು ಹೇಗೋ ಈವ್ನಿಂಗ್ ಟೈಮ್ ಆಗಿತ್ತಂತ ಹೇಳಿ ಕಾಫಿನ ಕೂಡ ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ನನಗೆ ಮನೆಯಲ್ಲಿದ್ದಾಗ ಕಾಫಿ ಕುಡಿಬೇಕು ಯಾವಾಗಲೂ ಅಂತ ಅನಿಸೋದಿಲ್ಲ. ಈವ್ನಿಂಗ್ ಟೈಮ್ ಮಾತ್ರ ಕುಡಿತೀನಿ. ಬಟ್ ಈ ರೀತಿ ಹೋಟೆಲ್ಸಲ್ಲಿ ಏನಾದರೂ ಊಟ ಮಾಡಿಬಿಟ್ರೆ ಊಟ ಆದಮೇಲೆ ಒಂದು ಕಪ್ ಕಾಫಿ ಬೇಕೇ ಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಈವ್ನಿಂಗ್ ಆಗಿತ್ತಂತ ಹೇಳಿ ಊಟ ಮಾಡಿದ್ದೆಲ್ಲ ಆದಮೇಲೆ ಕಾಫಿ ಕೂಡ ತೊಗೊಂಡಿದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದಂಥ ಹೋಟೆಲ್ಗೂ ಹಾಗೆ ನನ್ನ ಮಗಳ ಸ್ಕೂಲ್ಗೂ ಸುಮಾರು ಒಂದು 2 to 3 minutes ಡಿಸ್ಟೆನ್ಸ್ ಇತ್ತು. ಸೊ ಆದ್ದರಿಂದ ಆರಾಮಾಗಿ ಊಟ ಎಲ್ಲ ಮುಗಿಸಿ ಕಾಫಿ ಎಲ್ಲ ಕುಡ್ಕೊಂಡು ನಂತರ ನನ್ನ ಮಗಳನ್ನ ಸ್ಕೂಲಿಂದ ಪಿಕ್ ಮಾಡೋಣ ಅಂತ ಹೇಳಿ ಹೊರಟ್ವಿ. ಫೈನಲಿ ನನ್ನ ಮಗಳ ಸ್ಕೂಲ್ ಹತ್ರ ಬಂದೆ. ಸೊ ಈಗ ಅವಳನ್ನ ಪಿಕ್ ಮಾಡಿಕೊಂಡು ಮನೆಗೆ ರಿಟರ್ನ್ ಹೋಗಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ನಲ್ಲಿ ಚಿಕ್ಕಪೇಟೆ ಬಗ್ಗೆ ನನಗೆ ಗೊತ್ತಿರೋಂಥ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇದು ನಿಮಗೆ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನಾನು ಚಿಕ್ಕಪೇಟೆನಲ್ಲಿ ಏನೆಲ್ಲ ತೊಗೊಂಡೆ, ಅದು ನನಗೆ ಎಷ್ಟು ಕಡಿಮೆ ಪ್ರೈಸ್ಗೆ ಸಿಕ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇ ವಿಡಿಯೋನಲ್ಲಿ ಆ್ಯಡ್ ಮಾಡಿಬಿಟ್ರೆ ವಿಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಸೊ ಆದ್ದರಿಂದ ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.